ಹಾಯ್ ವೆಲ್ಕಮ್ ಟು ಮೈ ಲಾಗ್. ನಾವಿವತ್ತು ಶ್ರಾವಣದಲ್ಲಿ ಪೂಜೆ ಮಾಡಿಸೋಣ ಅಂತ ಉಡುಪಿ ಧರ್ಮಸ್ಥಳ ಹೊರಟಿದ್ವಿ. ಪ್ರತಿ ವರ್ಷ ಕೂಡ ಹೋಗ್ತೀವಿ, ಹಾಗೆ ಈ ವರ್ಷವೂ ಹೋಗ್ತಾ ಇದ್ದೀವಿ. ನಾವೊಂದು ಫ್ಯಾಮಿಲಿ 8 ಜನ ಅಷ್ಟೇ. ಅದೇ ಟಿ ಟಿ ಗಾಡಿ ಮಾಡಿದ್ವಿ, ಯಾಕಂದರೆ ಫ್ರೀ ಆಗಿರುತ್ತೆ, ಮಕ್ಕಳು ಇದ್ದಾರೆ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಅಂತ ಹೇಳಿ. ಜರ್ನಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಕಾರಲ್ಲಿ ಎಂಜಾಯ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ನಾವು ಸುಮಾರೊಂದು 9 ಗಂಟೆಗೆ ಉಡುಪಿ ಹೋದ್ವಿ. ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿ ಲೈಟಿಂಗ್ಸಿಂದೆಲ್ಲ ಡೆಕೋರ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅಲ್ಲೇ ನೈಟು ದೇವಸ್ಥಾನ ಅಪೋಸಿಟ್ಟೇ ಅಲ್ಲೇ ರೂಮ್ ಸಿಕ್ಕಿತ್ತು ನಮಗೆ. ಮಾರ್ನಿಂಗ್ ಅಲ್ಲೇ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಶ್ರಾವಣ ಆಗಿರೋದ್ರಿಂದ ಸ್ವಲ್ಪ ರಶ್ಶೇ ಇತ್ತು. ಹಾಗೆ ದರ್ಶನಕ್ಕೆ ಮಾತ್ರ ಮಾಮೂಲಿ ಟೈಮಿಂಗ್ಸು ತುಂಬಾ ಲೇಟ್ ಆಗಿಬಿಟ್ಟಿತ್ತು. 9 ಗಂಟೆ ಆದರೂ ಬಿಟ್ಟಿರಲಿಲ್ಲ. ನಾವು ಆಲ್ರೆಡಿ 7:15ಗೆ ಹೋಗಿದ್ವಿ. ಸುಮಾರು ಒಂದು 2 ಗಂಟೆ ಅಲ್ಲೇ ಕ್ಯೂನಲ್ಲೇ ಕುತ್ಕೊಂಡಿದ್ವಿ. ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ತುಂಬ ರಶ್ ಅನಿಸುತ್ತೆ. ಬಟ್ ನಾವು ಆವತ್ತೇ ಪ್ಲ್ಯಾನ್ ಇತ್ತು, ಆದರೆ ಡ್ಯೂಟಿ ಇರೋದ್ರಿಂದ ಲೀವ್ ಇರಲಿಲ್ಲ, ಹಾಗಾಗಿ ನಾವು ಮುಂಚೆನೇ ಹೋಗಿದ್ವಿ. ಹಾಗೆ 9 ಗಂಟೆಗೆ ನಮಗೆ ದೇವ್ರ ದರ್ಶನಕ್ಕೆ ಒಳಗಡೆ ಬಿಟ್ಟು, ಅಲ್ಲಿ ಮೊಬೈಲ್ ಅಲೋ ಇರಲಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ. ಉಡುಪಿನಲ್ಲಿ ದರ್ಶನ ತುಂಬಾ ಚೆನ್ನಾಗಾಯಿತು. ಅಲ್ಲಿಂದ ಹಾಗೆ ನೆಕ್ಸ್ಟ್ ಧರ್ಮಸ್ಥಳ ಹೋಗೋಣ ಅಂತ ಹೇಳಿ ಹಾಗೆ ಬೇಗನೆ ಹೋದ್ವಿ. ಅಲ್ಲಿ ಊಟ ಕೂಡ 12 ಗಂಟೆಗೆ ಆಗುತ್ತೆ ಅಂದಿದ್ರು, ಹಾಗಾಗಿ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಧರ್ಮಸ್ಥಳ ಬಂದ್ವಿ. ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ಹತ್ರ ಹೋಗಿ ಅಲ್ಲಿ ಹಾಗೆ ಶಾಸ್ತ್ರಕ್ಕೆ ನೀರನ್ನ ತಲೆ ಮೇಲೆ ಹಾಕ್ಕೊಂಡು ನೆಕ್ಸ್ಟ್ ಅಲ್ಲಿಂದ ರೂಮಿಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನೆಕ್ಸ್ಟ್ ದೇವ್ರ ದರ್ಶನಕ್ಕೆ ನಾವು ಇದಕ್ಕೆ ಹೋದ್ವಿ. ಸ್ವಾಮಿ ಹತ್ರ ನೋಡಿ ಫುಲ್ ಖಾಲಿ ಇದೆ. ಶ್ರಾವಣ ಆಗಿರೋದ್ರಿಂದನೇ ಏನೋ ಜನನೇ ಇರಲಿಲ್ಲ. 2 ಸಲ ದೇವ್ರ ದರ್ಶನ ಮಾಡಿದ್ವಿ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನಮಗಂತೂ. ಇದು ನನ್ನ ಫ್ರೈಡೇ ಸ್ಯಾಟರ್ಡೇಯ ಮಿನಿ ಲಾಗ್ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ.